स्वागत है आपका बी न्यूज नेशन में। मैं हूं शकील बागमारी। 19 दिसंबर गैंगरेप और हत्या को लेकर आज बीजापुर बंद किया गया है। इस बंद में एक समंदरी सैलाब की तरह लोगों का हुजूम उमड़ पड़ा है। देखिए। ಇಷ್ಟಪಡ್ತಾ ಇದ್ದೀನಿ। ನಮ್ಮ ಹೋರಾಟ ಸಮಿತಿ ಸಭೆ ಇವತ್ತು ಸಂಜೆ ಕೂಡ ಕೂತ್ಕೊಳ್ಳುತ್ತೆ। ಮುಂದಿನ ಹೋರಾಟದ ರೂಪರೇಷೆನ ನಾವು ನಿರ್ಧಾರ ಮಾಡ್ತಿದ್ದೀವಿ। ಅದರ ಜೊತೆಗೆ ಇನ್ನೊಂದು ವಿಷಯ ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ಹೋರಾಟ ಸಮಿತಿಯಿಂದ। ನಿನ್ನೆ ಇಡೀ ವಿಜಯಪುರದಾದ್ಯಂತ ಕೆಲವರು ನಾಳೆ ಬಂದಿರೋದಿಲ್ಲ, ಜನ ಸೇರೋದಿಲ್ಲ ಅಂತ ಪ್ರಚಾರ ಮಾಡಿದಾಗ ಕೂಡ ಲಕ್ಷಾಂತರ ದಾನಮ್ಮಳ ಕುಟುಂಬಕ್ಕೆ ದುಃಖವನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿಯನ್ನ ಭಗವಾನ್ ಭದ್ರ ಕಲ್ಪಿಸಿಕೊಡ್ಲ ಅಂತ ನಾನು ಬುದ್ಧನಲ್ಲಿ ಬೇಡ್ಕೊಳ್ತೇನೆ। ಬರ್ತಾ ಇದ್ದಾರೆ ಮೌನ ಆಚರಣೆ ಮಾಡಿ। अब हम आपको सीधे ले चलते हैं इस विशाल रैली में, जहां से हमारे रिपोर्टर आबिद शेख जनता से बात कर रहे हैं। उनको बुला लगा को वो छोकरी को कैसा कतरे वैसा उनको यहाँ कतरना। हमारे क्या पहले दिसना फांसी शिक्षा दिया था उन्होंने दिया था, तुम्हें जाता है मैं भी जाता हूँ घर को। सच हमारे अंकी पहले दिसना या किसी औरत को अभी एक बार ऐसा नहीं होने करके उनको समझना, आदमी को भी समझना, औरत को भी समझना। अभी ऐसा बोले तो उनको लेकर किधर कतरना हमारे सामने। आज दिन होता छोड़ता बल्कि नहीं, ये बार-बार होने वाला फांसी सजा होता कोने जिस तरह उस लड़के को इंसाफ नहीं मिला, मुझे इंसाफ चाहिए। उनको लगा कि सामने से मारना, उनको हमारे सामने और सजा हमें दे दी उनको, क्योंकि लड़कियां देती लड़के के साथ बहुत नाइंसाफ है। बच्ची छोटी थी अभी, इसलिए हमारे सामने लगा कि उनको हमारे सामने ही मारना। ಹುಡುಗಿಯರಿ ಬೆನ್ನತ್ತಾರಿ ಸಾಲಿಗೆ ಹೋಗಿಸ್ಕೊಡ್ದಲ್ಲ, ಎಲ್ಲಿ ನೋಡ್ತಾನೆ ಹುಡುಗಿಯರಿ ಬೆನ್ನತ್ತಾರೆ, ಬಸ್ ಸ್ಟಾಪ್ನಾಗ ಎಲ್ಲಿ ನೋಡ್ತಾನೆ ಹುಡುಗಿಯರಿ ಬೆನ್ನತ್ತಾರೆ। ಅವರಿಗೆ ಕಠಿಣವಾದ ಶಿಕ್ಷೆ ಆಗಲೇಬೇಕು, ನಡು ಬೀದಿಯಲ್ಲಿ ಸಾಯಿಸಬೇಕು, ಅವರಿಗೆ ಕಠಿಣವಾದ ಶಿಕ್ಷೆ ಆಗಲೇಬೇಕು। ನಮ್ಮ ತಂಗಿ ಸಾವು ಹೇಗಾಗಿದೆ ಅವಳಿಗೆ ನ್ಯಾಯ ಕೊಡಿಸಬೇಕಾದ್ರೆ ಸಾರ್ವಜನಿಕವಾಗಿ ಶಿಕ್ಷೆ ಆಗಲೇಬೇಕು। ಅಧಿಕಾರ ಕಡೆ ಕೊಡದಾಲಿಕ ನಾವೆಲ್ಲ ಚಪ್ಪಲೆ ಹೊಡೆದಕಿಸಿದ ಒಬ್ಬೊಬ್ಬರು ಕಲಾಸ ಮಾಡ್ತೇವೆ, ಒಟ್ಟರಿಗೆ ನಮ್ ಕೈ ಕೊಡಬೇಕು, ಬೇಕೇ ಬೇಕು, ನ್ಯಾಯ ಬೇಕು। ಅಧಿಕಾರ ಕಡೆ ಆಗಲ್ಲ, ನಾವು ಹೊಡೆದೇ ಬಿಡ್ತೇವೆ। दलित की बेटी है, ये फांसी की सजा होना है जरूरी है। सर ये जो शुरू होना है यहाँ से फांसी की सजा बीजापुर से शुरू होना करना, इंडिया के अंदर फांसी की शुरू और बीजापुर से चालू होना। अभी तक अभी नहीं हुआ है। ದೇಶದಲ್ಲೇ ನಿರ್ಭಯ ಪ್ರಕರಣ ಎರಡನೇ ಇದು ನಮ್ಮ ಬಿಜಾಪುರದಲ್ಲಿ ಬಸವನಾಡಿನಲ್ಲಿ ಅಹಿತಕರವಾದಂಥ 6 ಜನ ಕೈದಿಗಳಿಗೆ ಅತ್ಯಂತ ಉಗ್ರವಾದ ಗಲ್ಲು ಶಿಕ್ಷೆ ವಿಧಿಸಿ ನಮ್ಮ ಸಹೋದರಿ ದಾನಮ್ಮನಿಗೆ ಅತಿ ದುಃಖ ಆಗೈತೆ। ಯಾಕಪ್ಪ ಅಂದ್ರೆ ಕುಟುಂಬ ಬಹಳನೇ ಇದು ದುಃಖದಲ್ಲ, ಅದು ಸಂತಾನ ಕೊಡಬೇಕು। ಇದರ ಮುಖ್ಯಮಂತ್ರಿಗಳು ಈ ಕೇಸನ್ನು ಆದಷ್ಟು ಬೇಗ ಸಿಬಿಐಗೆ ವಹಿಸಿ ಅತ್ಯಂತ ಬೇಗನೆ ಸಿಬಿಐಗೆ ವಹಿಸ್ಬೇಕ್ರಿ, CID ಬೇಡ, ಸಿಬಿಐ ವಹಿಸಿ ಬೇಗನೆ ನಮ್ಗೆ ತುರ್ತು ಆ ಅಪರಾಧ ಅವ್ರನ್ನ ಕೆಳಗೇರಿಸಬೇಡ, ನಮ್ಗೆ ಕೊಡ್ರಿ, ನಾವು ಕೆಳಗೇರಿಸ್ತೀವಿ ಅವ್ರನ್ನ ಜನರ ಸಮ್ಮುಖದಲ್ಲಿ। ಅವ್ರನ್ನ ಗಾಂಧಿ ಚೌಕನಾಗ ಗಾಡಿಗೇರಿಸಬೇಕು। ಬಿಜಾಪುರದಲ್ಲಿ ಏನೊಂದು ಮಹಿಳೆಯರಿಗೊಂದು ಆ ಥರ ದೌರ್ಜನ್ಯ ಮಾಡಿದ್ದಾರೆ। ಇವತ್ತು ಬೆಳಗ್ಗೆ ಹಿಡಿದ ತಕ್ಷಣ ಎಲ್ಲರೂ ನಾವು ಪ್ರತಿಭಟನೆ ರ್ಯಾಲಿಯಲ್ಲಿ ಜಾಯ್ನ್ ಆಗಿದ್ದೇವೆ। ಇನ್ನೂವರೆಗೂ ಯಾವ DC ಆದರೂ MLA ಆದರೂ ಯಾವುದೋ ಆದರೂ ಒಂದು ರಾಜಕೀಯದವರಾಯಿತು, ಒಂದು ಯಾವುದೋ ಒಂದು DC ಆಯಿತು, ಇನ್ನೂವರೆಗೆ ಯಾವುದೂ ಸ್ಪಂದನಿಸ್ತಾ ಇಲ್ಲ। ಇಲ್ಲಿವರೆಗೂ ಬಂದು ಯಾವುದೋ ಒಂದು ಆರೋಪಿಗೆ ಉಗ್ರವಾದ ಶಿಕ್ಷೆ ಕೊಡಬೇಕು ಮತ್ತು ದಾನಮ್ಮಗೆ ನ್ಯಾಯ ಸಿಗಬೇಕು। ಇಲ್ಲವರು तो जैसा कि आप देख सकते हैं कि नाबालिग दलित दानम्मा की हत्या को लेकर सबका समर्थन यहाँ पर दिखाई दे रहा है। पेट्रोल पंप भी बंद नज़र आ रहा है।
टाकीज पिक्चर के टाकीज भी बंद किए गए हैं। क्या व्यापारी, क्या बूढ़े, बच्चे, तमाम संगठन, तमाम धार्मिक लोग बिना किसी जात पात के, बिना किसी धर्म के, दानम्मा को एक दलित की बेटी नहीं, पूरी समुदाय की बेटी को मानकर उसके इंसाफ के लिए गुहार लगाई जा रही है। ಮೃಗಗಳಿಂತಲೂ ಕಡೆಯಾಗಿ ದಾನಮ್ಮಳನ್ನು ಅತ್ಯಾಚಾರ ಮಾಡಿ ಹಲ್ಲೆ ಮಾಡಿದ್ದನ್ನು ಇಡೀ ಬಿಜಾಪುರ ಜಿಲ್ಲೆ ಎಲ್ಲ ಜಾತಿ ಜನಾಂಗದವರು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೇವೆ. ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು. ತಕ್ಷಣ 3 ತಿಂಗಳಲ್ಲಿ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕಲಿಕ್ಕೆ ಬಿಜಾಪುರ ಜಿಲ್ಲೆ ಎಲ್ಲ ಪ್ರಗತಿಪರ ಸಂಘಟನೆಗಳು, ಎಲ್ಲ ಜಾತ್ಯತೀತ, ಎಲ್ಲ ಧರ್ಮದ ಎಲ್ಲ ಯುವಕರು, ಕಾಲೇಜಿನ ಸಿಬ್ಬಂದಿಗಳು, ಎಲ್ಲ ಬಿಜಾಪುರ ಜಿಲ್ಲೆ ಎಲ್ಲ ಅಂಗಡಿ ಮುಂಗಡಿಗಳನ್ನು ಬಂದ್ ಮಾಡಿದಂಥ ಎಲ್ಲ ನಾಗರಿಕರಿಗೆ ವಂದಿಸಿ ಇವತ್ತು ಆ ದಾನಮ್ಮಳಿಗೆ ಕೊಲೆ ಮಾಡಿದಂಥ ಪೊಲೀಸ್ ಇಲಾಖೆ ಏನು ವಿಫಲ ಆಗಿದೆ, ಅವ್ರ ಮೇಲೆ ನಿರ್ದಾಕ್ಷಿಣ ಕ್ರಮ ತೆಗೆದುಕೋಬೇಕಂತೇಳಿ ಈ ವೇದಿಕೆಯಿಂದ ಒತ್ತಾಯ ಮಾಡ್ತಾ ಇದ್ದೇನೆ. ಇವತ್ತಿನ ದಿವಸ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರ ಮೇಲೆ ತುಂಬ ಅನ್ಯಾಯ ಆಗ್ತಾ ಇದೆ. ಇಂಥ ಅನ್ಯಾಯಗಳು ಯಾವುದೇ ಕಾರಣಕ್ಕೂ ನಡಿಬಾರ್ದಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಈ ರಾಜಕಾರಣಿಗಳು ವಿಧಾನಸೌಧದಲ್ಲಿ ಕುಂಡಿರ್ತಾರೆ, ಕೂತು ಇವು ಏನು ನಡೆದವಪ್ಪ ಅಂತೇಳಿ ಇವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸರಿಯಾಗಿ ಇದು ಡೈರೆಕ್ಷನ್ ನೀಡಬೇಕು. ಅದಕ್ಕಾಗಿ ಇದನ್ನು ಪೂರ ನಮ್ಮ ಬಾಗಲಕೋಟೆ ಜಿಲ್ಲಾದವರು ಇಲ್ಲಿ ಬಂದರು, ಇಲ್ಲಿ ಜಮಖಂಡಿಂದ ಬಂದರು, ಈ ಬಿಜಾಪುರದಿಂದ ಎಲ್ಲ ಕೂಡ ಎಲ್ಲ ಜಾತಿ ಜನ ಕೂಡ ಇದನ್ನು ಎಲ್ಲರೂ ಖಂಡಿಸ್ತಾವೆ. ಅವ್ರಿಗೆಲ್ಲ ಗಲ್ಲು ಶಿಕ್ಷೆ ಆಗಬೇಕಂತ ನಮ್ಮ ಕೋರಿಕೆ. ದಿನ ಇಡೀ ಸಮಾಜವೇ ಚೀತು ಅನ್ನುವಂತಹ ಕಾರ್ಯವನ್ನು ಸಮಾಜದಲ್ಲಿ ನಡೆದಿದೆ. ಅದನ್ನು ಇಡೀ ಸಮಾಜವೇ ಖಂಡಿಸಬೇಕಾಗಿದೆ. ಜಮಖಂಡಿದಿಂದ ಹಾಗೂ ಸುತ್ತಮುತ್ತಲಿನ ಉತ್ತರ ಕರ್ನಾಟಕದ ಎಲ್ಲ ಸಂಘಟನೆಗಳು ಈ ಒಂದು ಪ್ರತಿಭಟನೆಗೆ ಪ್ರೋತ್ಸಾಹ ಮಾಡ್ಯಾವು. ಮತ್ತು ಅಷ್ಟೇ ಅಲ್ಲ, ಈ ಜಮಖಂಡಿ ನಗರದ ವಿವಿಧ ಅಂಗಡಿಗಳು ಹಾಗೂ ಆಟೋ ಚಾಲಕರ ಸಂಘ ಆಗಲಿ ಅಥವಾ ಎಲ್ಲ ಸಂಘಟನೆಗಳು ಈ ಒಂದು ಸಂಘಟನೆಗೆ ಮತ್ತು ಈ ಒಂದು ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾವೆ. ಅದು ತುಂಬ ಸಂತೋಷ ಆಕೈತಿ. ಏನು ಒಂದು ಪ್ರಪಂಚದ ಜ್ಞಾನ ಇರಲಾರ್ದಂತಹ ಒಂದು ದಾನಮ್ಮನ ಒಂದು ಕೊಲೆ, ಅತ್ಯಾಚಾರ ಕೊಲೆ ಏನಿದೆ ನೋಡು, ಇವತ್ತು ಇಡೀ ನಮ್ಮ ಬಿಜಾಪುರ ಜಿಲ್ಲೆ ಅಲ್ಲ, ನಮ್ಮ ಬಿಜಾಪುರ ತಾಲೂಕು, ಹಳ್ಳಿ ಆಗಲಿ, ನಗರ ಆಗಲಿ, ಇವತ್ತು ಏನು ನಮ್ಮ ಬಿಜಾಪುರಲ್ಲಿ ಇರುವಂತಹ ಸಾಧು ಸಂತರು, ದಾನ ಧರ್ಮ ಅಂದ್ಕೊಂಡು ಇರುವಂತಹ ನಮ್ಮ ಬಿಜಾಪುರ ಜಿಲ್ಲೆ ಇವತ್ತಿನ ದಿವಸ ಇಡೀ ಪ್ರಪಂಚ ಒಂದು ಬಾಲೆಯ ಮೇಲೆ 6 ಮಂದಿ ಅತ್ಯಾಚಾರಿಗಳನ್ನು ನೋಡುವಂಥದ್ದು ನಮ್ಮ ಬಿಜಾಪುರ ಜಿಲ್ಲೆಗೆ ಬಂದೆ. ಎಂಥ ಪರಿಸ್ಥಿತಿಗೆ ನಾವು ಬಂದೀವಿ ಅಂತಂದರೆ, ನಮ್ಮ ಹೆಣ್ಣು ಮಕ್ಕಳು ಮನೆ ಬಿಟ್ಟು ಹೊರಗೆ ಹೋಗಲಾರ್ದಂಥ ವ್ಯವಸ್ಥೆ ನಮ್ಮ ಬಿಜಾಪುರಲ್ಲೇ ನಡೀತಾ ಇದೆ. ಇವತ್ತಿನ ದಾನಮ್ಮನ ಒಂದು ಇತಿಹಾಸದಲ್ಲಿ ಆಗಲಾರ್ದಂಥದ್ದು ನಮ್ಮ ಬಿಜಾಪುರ ಜಿಲ್ಲೆಯಲ್ಲೇ ಆಗಿದ್ದಾರೆ. ಮುಂಬರುವ ದಿನಗಳಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಈ ಥರ ಆಗಬಾರ್ದು. ಮತ್ತು ನಮ್ಮ ದೇಶದಲ್ಲಿ, ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇಂಥ ಒಂದು ದುರ್ಘಟನೆ ಯಾವ ಕಾಲಕ್ಕೂ ಆಗಲಿಲ್ಲ, ಮುಂಬರುವ ದಿನಗಳಲ್ಲೂ ಕೂಡ ಆಗಬಾರ್ದು. ಇದು ಒಂದು ಇತಿಹಾಸ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಂಜುಳಾ ಅಂಗಡಿ. देख रहे हैं कि दलित लड़की के अत्याचार का शिकार होकर हत्या कर दी गई, इसको लेकर आज पूरा शहर बंद करके दानम्मा के इंसाफ के लिए गुहार लगा रहा है। जैसा कि हमने अभी इससे पहले आपको रिपोर्ट दिखाई कि एक इंसानियत का समंदर हैवानियत के खिलाफ अपनी आवाज़ उठाने के लिए सड़कों पर उतरा है। इसी का समर्थन करते हुए बागवान बिरादरी, तरकारी मार्केट जो हमेशा ये बाज़ार लोगों से खचाखच भरा रहता है, आज वीरान नज़र आ रहा है। इसका एक ही मकसद है कि इंसानियत के खातिर उस दलित लड़की को इंसाफ मिले। इसी इंसाफ की गुहार को लेकर वो रास्तों पर उतरकर इंसाफ की गुहार लगा रहे हैं। ये लड़की के पास जो अत्याचार हुआ, इसीलिए पूरी बागवान मार्केट बंद कर दिया है आज। और क्या डिमांड क्या है तुम्हारी? डिमांड क्या है? फांसी देना, दरिंदे को ऐसी फांसी देना, 6 दरिंदे को लाओ गांचे में फांसी देना, ऐसी फांसी देना। फांसी होना जरूर होना, फांसी देना तुम्हें इंसानियत के नाते फांसी देना चाहिए ना। हक के जुल्म हो रहा है। अच्छी बात। गल शिक्षा ಆಗಬೇಕು. देखा कि सुबह से ही ये प्रोटेस्ट का, जैसा कि आपने देखा कि सुबह से ही ये प्रोटेस्ट चला आ रहा है। इसी को लेकर फिजिकल हैंडीकैप अंगविकल बिरादरी, अंगविकल भाई अपने खुद माजूर होने के बावजूद भी उस दलित लड़की के समर्थन में रास्तों पर उतरकर इंसाफ की गुहार लगा रहे हैं। जैसा कि आप देख सकते हैं कि पूरे अंगविकल भाई खुद एक तरफ से लाचार और मजबूर है। इनका उत्साह देखिए, इनका जोश देखिए, इनका आक्रोश देखिए कि दलित लड़की के इंसाफ के लिए खुद रास्तों पर आए हैं।
ये बहुत बुरा हुआ है। इसके लिए हम सभी साथ में होराट कर रहे हैं कि ये डिमांड जो भी अन्याय करे हैं उनको फांसी लगाना चाहिए। ये जो भी हुआ है बहुत बुरा हुआ है, इसके आगे नहीं होना चाहिए। अब जो भी क्या है इसके लिए हम सब अंगविकल संगठन जो है उसको खंडन करते हैं और जो जिससे को भी ये गलती की है, जो भी गलती की है उनको फांसी की सजा होना चाहिए। ಎಲ್ಲ ಯಾರು ಅನ್ಯಾಯ ಮಾಡಿತ್ತಲ್ಲ ಅವ್ರು ಪಾಶ ಆಗಬೇಕು। यूनियन तरफ से हम हमारे संगठन के तरफ से एक बहुत बड़ा जो है इस बच्ची के लिए गम के दौर पर एक रैली निकाले थे और उस रैली को हम अंबेडकर सर्कल लगा लाए गांधी चौक में से। हम ये सब कहते हुए जब लगा इस बच्ची को इंसाफ नहीं मिलता तब लगा हमारे पूरे बीजापुर के ऑटो बंद रहेंगे और हम इतना यकीन दिलाते हैं कि आज का एक ही दिन स्ट्राइक नहीं रहेगा, यह इंसाफ मिले लगा स्ट्राइक करेंगे। आज का ये बंद के समर्थन में तमाम इंसानियत बिना किसी जात बिना किसी धर्म के यहाँ पर उपस्थित है। इसीलिए वो दाना माँ के आरोपियों को, दरिंदों को, वैश्यों को फांसी पर चढ़ाने के लिए इस मंच पर दाना माँ की खुद माँ मौजूद है। उनके माता से हम बात करते हैं। ನನ್ನ ಮಗಳಿಗೆ ಹೆಂಗಾಗೈತೆ ಅವ್ರಿಗೆ ಹಂಗೆ ಆಗ್ಬೇಕ್ರಿಪ್ಪ, ಅವ್ರಿಗೆ ಗಲ್ ಶಿಕ್ಷೆ ಆಗ್ಬೇಕು, ಅವ್ರ ಭೂಮಿ ಮ್ಯಾಗ ಬದುಕಬಾರ್ದು। ನಾನು ಒಂದು ಮಗಳ ಐತಿ, ಆಕೆ ಯಾವ ಮರಿಗೆ ಸತ್ತ ಅವರು ಹಂಗೆ ಸಾಯ್ಬೇಕು। ಸರ್, ನನ್ನ ಮಗಳಿಗೆ ಆದಂಥ ಅನ್ಯಾಯ ಇನ್ನೊರಿಗೆ ಈ ಬೇರೆ ಹೆಣ್ಣು ಮಕ್ಕಳಿಗೆ ಆಗಬಾರ್ದಂತ ಈ ಅಪರಾಧಿಗಳನ್ನ ಗಲ್ ಶಿಕ್ಷೆ ಹಾಕ್ಬೇಕಂತ ನಾನು ಮನವಿ ಕೊಡ್ತೀನಿ। ನಮ್ಮ ಮೊಮ್ಮಗಳಿಗೆ ರೀ ಗಲ್ ಶಿಕ್ಷೆ ಮಾಡೋರ ಕೊಟ್ಟು ಬಿಡಿಸ್ಕೊಂಡ್ಬಿಡ್ಬಾರ್ದ್ರಿ, ನಮ್ಮ ಮೊಮ್ಮಗಳಿಗೆ ಆದಂಥ ಅನ್ಯಾಯ ಇನ್ನೊಬ್ಬರು ಹೆಣ್ಣು ಮಕ್ಕಳಿಗೆ ಆಗಬಾರ್ದ್ರಿ, ಅವ್ರಿಗೆ ಗಲ್ ಶಿಕ್ಷೆನೇ ಆಗ್ಬೇಕು, ಅವ್ರು ಬದುಕಿರಬಾರ್ದು ಭೂಮಿ ಮ್ಯಾಗ ಅವ್ರ ಜೀವ ರೀ। ನಾ ತಾಯಿ ನೋಡ್ಬೇಕ್ರಿ, ಅವ್ರಿಗೆ ಹೋಗೋದು ತಾಯಿ ಅವ್ರ ಜೀವ ಹೆಂಗೆ ಹೋಗೈತೆ ನಾ ನೋಡ್ಬೇಕು ಅವ್ರಿಗೆ। ಬಯಲು ಕೊಟ್ಟು ಕೇಸಿನ ಬಿಡಿಸ್ಕೊಳ್ತಾರೆ, ಇದಿಲ್ರಿ ಗಲ್ ಶಿಕ್ಷೆ ಆಗಬೇಕ್ರಿ। ಅವ್ರ ಮಂದಿಗೆ ದಿನ ಒಂದೊಂದು ಕೈಯ ಕಾಲ ಬಟ್ಟು ತೆಗೆದಾರ ಕಡಿಲೆ ಅಷ್ಟಕ್ಕೆ ಜನ್ಮ ಹೊಡೆಯಬೇಕ್ರಿ ಅವ್ರದ್ದು। तो जैसा कि आपने इन माता पिता और परिवार वालों की दुख भरी दास्तान सुनी, ये इनकी मांग है कि इनके आंखों के सामने ही इन वैश्य दरिंदों को फांसी पर लटकाया जाए और वो उसी तरह तड़प कर मरे, ये इनकी मांग है। देखना है कि आगे इसको लेकर और क्या देखना है कि इसको लेकर आगे किस तरह का प्रतिभटन किया जाता है। हेलो, देखो धानम्मा लोगों की बेटी नहीं है, हमारी है, पूरे जनसंघ की बेटी है। उसको कौन करे साला को फांसी की सजा देना। ಒಂದ್ ವೇಳೆ ಸರ್ಕಾರಕ್ಕೆ ಆಗ್ಲಿಕ್ಕಂದ್ರೆ ನಮ್ಮ ಪಬ್ಲಿಕ್ ಬಿಡ್ರಿ, ಅವ್ರನ್ನ ನಾವೇ ಮಾಡ್ತೀವಿ, ನಾವೇ ಕ್ರಮ ತಗೋತೀವಿ ಅವ್ರನ್ನ। तो जैसा कि आपने देखा कि सरकार से आग्रह किया जा रहा है कि कानून ये पूरा काम नहीं कर सकती, तो इन वैश्य दरिंदों को जनता के हवाले कर दे, वही इनका इंसाफ करेंगे। यहाँ हर शख्स हर पल हादसा होने से डरता है, खिलौना है मिट्टी का फना होने से डरता है। मेरे दिल के किसी कोने में एक मासूम सा बच्चा बड़ों की देख कर दुनिया बड़ा होने से डरता है। मैं आबिद शेख, कैमरामैन प्रशांत के साथ बी न्यूज़ नेशन बीजापुर।